ಇನ್ನು ಎರಡನೇ ಸುದ್ದಿ ನೋಡ್ತಾ ಹೋಗೋಣ. ಬರೀ ರಾಜ್ಯ ಮಾತ್ರ ಅಲ್ಲ, ದೇಶ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯದಲ್ಲೂ ಕೂಡ ಗಮನ ಸೆಳೆದಿದ್ದಂತಹ ಸುದ್ದಿ ಅದು ಧರ್ಮಸ್ಥಳದ ಫೈಲ್ಸ್. ಕೊನೆಗೂ ಕೂಡ ಧರ್ಮಸ್ಥಳದ ವಿರುದ್ಧ ನಡೆದಿದ್ದು ಷಡ್ಯಂತ್ರ ಅನ್ನುವಂಥದ್ದು ಬಟಾ ಬಯಲಾಗ್ತಾ ಇದೆ. ಧರ್ಮಸ್ಥಳಕ್ಕೆ ಕಳಂಕ ಮೆತ್ತೋಕೆ ಇಡೀ ಟೀಮ್ ಪ್ಲಾನ್ ಮಾಡಿತ್ತಲ್ಲ, ಎಲ್ಲರೂ ಬೆತ್ತಿಲಾಗಿ ನಿಂತಿದ್ದಾರೆ. ಈಗ ಧರ್ಮಸ್ಥಳದ ತೇಜೋವಧೆಗೆ ನಡೆದಿದ್ದು ಕಪಟ ನಾಟಕ ಅಷ್ಟೇ. ಈ ಬುರುಡೆ ಇಟ್ಕೊಂಡು ಬುರುಡೆ ಬಿಟ್ಟಿದ್ನಲ್ಲ ಚಿನ್ನಯ್ಯ, ಅವನು ಹೇಳಿದ್ದೆಲ್ಲ ಹಸಿ ಹಸಿ ಸುಳ್ಳು ಅನ್ನೋದು ಪ್ರಾಥಮಿಕ ರಿಪೋರ್ಟ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ SIT ಅಧಿಕಾರಿಗಳು. A1 ಆರೋಪಿ ಚಿನ್ನಯ್ಯ, A2 ತಿಮರೋಡಿ, A3 ಗಿರೀಶ್ ಮಟ್ಟಣ್ಣನವರ್, A4 ವಿಠಲಗೌಡ, A5 ಜಯಂತ್, A6 ಮ್ಯಾಜಿಕ್ ಅಜ್ಜಿ ಸುಜಾತ ಇವರೆಲ್ಲರೂ ಶಾಮೀಲಾಗಿ ಮಾಡಿದ್ದು ಕಪಟ ನಾಟಕ ಅಷ್ಟೇ. ಈ ಕಪಟ ಕುತಂತ್ರದ ರೂವಾರಿಯೇ ಮಹೇಶ್ ಶೆಟ್ಟಿ ತಿಮರೋಡಿ. ಅವ್ರ ಮನೆಯಲ್ಲೇ ಎಲ್ಲಾ ಸ್ಕ್ರಿಪ್ಟ್ ನಡೆದಿತ್ತು. ಮಹಾ ಸಂಚು ರೂಪಿಸಿದ್ರು. ಕೋರ್ಟ್ ಸೂಚನೆ ಮೇರೆಗೆ ಆರೋಪಿಗಳ ಪಾತ್ರದ ಬಗ್ಗೆ ವರದಿಯನ್ನ ಕೊಟ್ಟಿದ್ದಾರೆ. ಇವಾಗ ಪ್ರಾಥಮಿಕ ವರದಿಯಲ್ಲಿ ಧರ್ಮಸ್ಥಳ ಮೇಲ್ವಿಚಾರಕರಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ. ಸೊ ಅಲ್ಟಿಮೇಟ್ ಆಗಿ ಇವರೆಲ್ಲರೂ ಮಾಡಿದ್ದು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ, ಪುಣ್ಯಕ್ಷೇತ್ರಕ್ಕೆ ಮಸಿ ಬಳಿಯುವಂತಹ ಕೆಲಸ ಅನ್ನುವಂಥದ್ದು. ಆಮೇಲೆ ಪಿತೂರಿ ಅಲ್ಲದೆ ಬೇರೆ ಇನ್ನೇನು ಅಲ್ಲ ಅನ್ನುವಂತಹ ಅಂಶವನ್ನ ಈ ರಿಪೋರ್ಟ್ ನಲ್ಲಿ ಈಗ ಕೊಟ್ಟಿದ್ದಾರೆ SIT ಆಫೀಸರ್ಸ್ಗಳು. ಇದು ಮೊದಲನೇ ಹಂತದ್ದು. ಬಹಳ ಪ್ರಮುಖವಾಗಿ ಇರುವಂತಹ ವಿಚಾರ ಏನ್ ಗೊತ್ತಾ, ಇವ್ರು ಹಿಂಗ್ ಯಾಕೆ ಮಾಡಿದ್ರು? ದ್ವೇಷಕ್ಕ, ಹಣಕ್ಕ? ಇವ್ರು ಹಿಂದಿರೋರು ಯಾರು? ಇವೆಲ್ಲವೂ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕಾಗಿದೆ. ಇದು ಪ್ರಾಥಮಿಕ ವರದಿ. ಇನ್ನು ಮುಂದಕ್ಕೆ ಅಲ್ಟಿಮೇಟ್ ಆಗಿ ಇವರ ಉದ್ದೇಶ ಏನಾಗಿತ್ತು, ಗುರಿ ಏನಾಗಿತ್ತು, ಇವರಿಗೆ ಸೂತ್ರಧಾರಿ ಯಾರು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿದ್ರ ಅಥವಾ ದೇಶದೊಳಗೆ ಇದ್ರ, ಇವೆಲ್ಲವೂ ಕೂಡ ಹೊರಗೆ ಬರಬೇಕಾಗಿದೆ. ಓಕೆ, ಮೋರ್ ಡೀಟೇಲ್ಸ್ ನನ್ನ ಕಲೀಗ ಮಂಜುನಾಥ್ ನೀಡ್ತಾರೆ. ಮಂಜುನಾಥ್, ಪ್ರಾಥಮಿಕ ವರದಿಯಲ್ಲಿರುವಂತಹ ಅಂಶಗಳೇನು ಅಂಡ್ ಸದ್ಯಕ್ಕೆ ಸಿಕ್ಕಿರೋವೆಲ್ಲವೂ ಕೂಡ ಬರೀ ಬೇಬಿ ಫಿಶ್ಗಳು ಮಾತ್ರನಾ? ತಿಮಿಂಗಿಲ ಯಾರಿರ್ಬೋದು? ಡೀಟೇಲ್ಸ್ ಕೊಡೋದಾದ್ರೆ ಅಂಡ್ ಯೂಟ್ಯೂಬರ್ಸ್ಗಳ ಬಗ್ಗೆ ಏನಾದರೂ ಮೆನ್ಷನ್ ಮಾಡಿದಾರಾ ಈ ರಿಪೋರ್ಟ್ನಲ್ಲಿ? ವಿದ್ಯಾ, ಸದ್ಯ ಏನು ದಕ್ಷಿಣ ಕನ್ನಡ ಜಿಲ್ಲಾ ನ್ಯಾಯಾಲಯಕ್ಕೆ ಸಲ್ಲಿಸಿರ್ತಕ್ಕಂಥ SIT ವರದಿ ಅಂದರೆ ಪ್ರಾಥಮಿಕ ತನಿಖಾ ವರದಿ ಏನಿದೆ, ಅದಕ್ಕೆ ಇಲ್ಲಿ ಈ ಒಂದು ಷಡ್ಯಂತ್ರದ ಹಿಂದೆ ಬೇರೆ ಯಾರೂ ಇಲ್ಲ. ಮೊದಲಿಗೆ ಯಾರು ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿನ್ನಯ್ಯನನ್ನು ಮುಂದೆ ಬಿಟ್ಟು ಆತನ ಬೆನ್ನಿನ ಹಿಂದೆ ನಿಂತ್ಕೊಂಡು ಸಹಾಯಕ್ಕೆ ನಿಂತಿದ್ದು, ಜೊತೆಗೆ ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ 100 ಶವಗಳ ಊತಿಟ ಪ್ರಕರಣ ಏನಿದೆ ಅದು ಬೆಳಕಿಗೆ ಬರಬೇಕು ಅಂತ ಯಾರು ಮುಂಚೂಣಿಯಲ್ಲಿದ್ದರು ಅವರೇ ಷಡ್ಯಂತ್ರವನ್ನು ನಡೆಸಿದ್ದಾರೆ ಅನ್ನೋದ್ರ ಬಗ್ಗೆ ಈ ಎಲ್ಲ ಪಿತೂರಿ ಹಿಂದೆ ಈ 6 ಜನ ಇದ್ದಾರೆ. ಅಂದರೆ ಮಹೇಶ್ ತಿಮ್ರೋಡಿ, ಗಿರೀಶ್ ಮಟ್ಟಣ್ಣನವರು, ಜೊತೆಗೆ ಏನು ವಿಠಲ್ ಗೌಡ ಇರ್ಬೋದು, ಜೊತೆಗೆ ಏನು ಇತರೆ ಆರೋಪಿಗಳೇನಿದ್ದಾರೆ, ಇವರೆಲ್ಲರೂ 6 ಜನ ಸೇರಿ ಈ ಒಂದು ಷಡ್ಯಂತ್ರವನ್ನು ಎಸಗಿದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಪ್ರಾಥಮಿಕ ತನಿಖಾ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಅದನ್ನು ಕೋರ್ಟ್ಗೆ ಸಹ ಸಲ್ಲಿಸಿದ್ದಾರೆ. ಉಳಿದಂತೆ ಆರೋಪಿಗಳ ವಿರುದ್ಧ ಇನ್ನೂ ತನಿಖೆ ಬಾಕಿ ಇದೆ. ಇವರಿಗೆ ಯಾರು ಆರ್ಥಿಕವಾಗಿ ಸಹಾಯವನ್ನು ಮಾಡಿದ್ರು? ಯಾಕಂತಂದರೆ ಇವತ್ತು ಸಲ್ಲಿಸಿರ್ತಕ್ಕಂಥ ಮಧ್ಯಂತರ ಅಂದರೆ ಪ್ರಾಥಮಿಕ ತನಿಖಾ ವರದಿ ಏನಿದೆ ಅದರಲ್ಲಿ ಆರೋಪಿಗಳ ಅಕೌಂಟ್ ಡೀಟೇಲ್ಸನ್ನು ಸಂಗ್ರಹ ಮಾಡಲಾಗಿದೆ. ಜೊತೆಗೆ ಅವರ ವಿರುದ್ಧ ಇರ್ತಕ್ಕಂಥ ಟೆಕ್ನಿಕಲ್ ಎವಿಡೆನ್ಸ್ ಇರ್ಬೋದು, ಡಿಜಿಟಲ್ ಎವಿಡೆನ್ಸ್ ಇರ್ಬೋದು, ಇವೆಲ್ಲವನ್ನು ಸಹ ಕಲೆಕ್ಟ್ ಮಾಡಿ ಯಾರು ಈ ಗ್ಯಾಂಗ್ನ ಹಿಂದೆ ಮಾಸ್ಟರ್ ಮೈಂಡ್ ಯಾರಿದ್ರು ಅಂತಕ್ಕಂಥದ್ರನ್ನ ಪತ್ತೆ ಮಾಡೋದಕ್ಕೆ ತನಿಖೆ ಇನ್ನೂ ಬಾಕಿ ಇದೆ ಅಂತಕ್ಕಂಥ ಅಂಶವನ್ನು ಸಹ ಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ. ಇಲ್ಲಿ ಕಾಡ್ತಕ್ಕಂಥ ಪ್ರಶ್ನೆ ಮೊದಲಿಗೆ ಯಾಕೆ ಇಲ್ಲಿ ಮಾಸ್ಟರ್ ಮೈಂಡ್ ಅಂತಂದರೆ ಇಲ್ಲಿ ಚಿನ್ನಯ್ಯನ ಬಳಸ್ಕೊಂಡಿದ್ದಾರೆ. ಚಿನ್ನಯ್ಯನ ಮುಖಾಂತರ ಸುಳ್ಳು ದೂರನ್ನು ಕೊಟ್ಟಿರ್ತಕ್ಕಂಥದ್ದು, ಜೊತೆಗೆ ಧರ್ಮಸ್ಥಳವಾದಂಥ ಪವಿತ್ರ ಸ್ಥಳದ ವಿರುದ್ಧ ಒಂದು ಕುತಂತ್ರವನ್ನು, ಜೊತೆಗೆ ಅದಕ್ಕಿರ್ತಕ್ಕಂಥ ಗೌರವಕ್ಕೆ ಧಕ್ಕೆ ತರುವಂಥ, ಕಳಂಕವನ್ನು ತರುವಂಥ ಕೆಲಸವನ್ನು ಈ ಗ್ಯಾಂಗ್ ಮಾಡಿದರು. ಈ ಗ್ಯಾಂಗ್ಗೆ ಯಾರಾದರೂ ಒಬ್ಬರು ಸಹಾಯ ಮಾಡಿದವರು ಇರಲೇಬೇಕಲ್ಲ ಅನ್ನೋದು ಎಲ್ಲರನ್ನ ಕಾಡ್ತಕ್ಕಂಥ ಪ್ರಶ್ನೆ. ಈಗ ಮಹೇಶ್ ತಿಮ್ರೋಡಿ ಮೊದಲಿನಿಂದಲೂ ಸಹ ಆ ಭಾಗದಲ್ಲಿ ತುಂಬ ಹೋರಾಟಗಳನ್ನು ಮಾಡ್ಕೊಂಡ್ಬಂದಿದ್ದಾರೆ. ಮೊದಲಿಗೆ ಇದೇ ಧರ್ಮಸ್ಥಳದ ವಿರುದ್ಧ ಅಲ್ಲಿರ್ತಕ್ಕಂಥ ಮೇಲ್ವಿಚಾರಕರ ವಿರುದ್ಧ ಸೌಜನ್ಯ ಪ್ರಕರಣವನ್ನು ಮುಂದಿಟ್ಟುಕೊಂಡು ಹೋರಾಟವನ್ನು ಮಾಡಿದರು. ಆದರೆ ಆ ಪ್ರಕರಣದಲ್ಲಿ ಕೆಲವೊಂದು ಕಂಡೀಷನ್ಸನ್ನು ಹೈಕೋರ್ಟ್ ಹಾಕಿತ್ತು. ಹಾಗಾಗಿ ಆ ಪ್ರಕರಣದಲ್ಲಿ ಹೋರಾಟ ಮಾಡೋದನ್ನು ಬಿಟ್ಟಿದ್ದಾರೆ. ಆದರೆ ಆ ಸೇಡನ್ನು ಅಥವಾ ಬೇರೆ ಹಳೆ ವೈಷಮ್ಯವನ್ನು ಇಟ್ಕೊಂಡಿರ್ತಕ್ಕಂಥ ಈ ಗ್ಯಾಂಗು ಧರ್ಮಸ್ಥಳದ ವಿರುದ್ಧ ಒಂದು ಟಾರ್ಗೆಟನ್ನು ಮಾಡಿದರು. ಆ ಟಾರ್ಗೆಟನ್ನು ಹೇಗೆ ತೀರಿಸ್ಕೊಳ್ತಾ ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಬುರುಡೆ ಪ್ರಕರಣವನ್ನು ಮುಂದಿಟ್ಕೊಂಡಿದ್ರು. ಯಾಕಂತಂದರೆ ಇಲ್ಲಿ ಸಾಕಷ್ಟು ಅನಾಥ ಶವಗಳನ್ನು ಧರ್ಮಸ್ಥಳದಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಒಂದು ಸಭೆಯನ್ನು ತೆಗೆದುಕೊಂಡು ಅಲ್ಲಿ ಎಲ್ಲ ದಾಖಲೆಗಳನ್ನು
ಪಾಲನೆ ಮಾಡಿ ಆ ಶವಗಳನ್ನು ಊತಿಡುವಂಥ ಕೆಲಸವನ್ನು ಮಾಡಲಾಗುತ್ತೆ. ಆದರೆ ಆ ಶವಗಳಿಗೆ ಲೈಂಗಿಕ ದೌರ್ಜನ್ಯ ಆಗಿದೆ, ಅದರಲ್ಲಿ ಯುವತಿಯರು ಜೊತೆ ಮಹಿಳೆಯರನ್ನು ಅವರ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿ ಅವರನ್ನು ಕೊಲೆ ಮಾಡಿ ಊತಿಟ್ಟಿದ್ದಾರೆ ಅಂತಕ್ಕಂಥ ಬಣ್ಣವನ್ನು ಈ ಗ್ಯಾಂಗ್ ಕಟ್ಟಿತ್ತು. ಆದರೆ ಇವತ್ತು ಸಲ್ಲಿಸಿರ್ತಕ್ಕಂಥ ಪ್ರಾಥಮಿಕ ತನಿಖಾ ವರದಿಯಲ್ಲಿ ಅದು ಯಾವ ಅಂಶಗಳನ್ನು ಉಲ್ಲೇಖ ಮಾಡಿಲ್ಲ. ಹೀಗಾಗಿ ಯಾರ ಮೇಲೆ ಆರೋಪಗಳನ್ನು ಹೊರಿಸ್ತಾ ಇದ್ರು ಅವರಿಗೆ ಇವತ್ತು ಸಲ್ಲಿಸಿರ್ತಕ್ಕಂಥ SITಯ ಪ್ರಾಥಮಿಕ ತನಿಖಾ ವರದಿಯಲ್ಲಿ ಕ್ಲೀನ್ ಚಿಟ್ ಸಿಕ್ಕಿದಾಗಿದೆ. ಮುಂದೆ ಇನ್ನೂ ಏನು ವಿಚಾರಣೆ ಬಾಕಿ ಇದೆ, ಅದರಲ್ಲಿ ಇನ್ನೂ ಯಾರ್ಯಾರು ಭಾಗಿಯಾಗಿದ್ದಾರೆ, ಅವರ ವಿರುದ್ಧ ಏನೆಲ್ಲ ಸಾಕ್ಷಿಗಳು SITಗೆ ಲಭ್ಯವಾಗುತ್ತೆ, ಅದರ ಮೇಲೆ ಈ ಆರೋಪಿಗಳು ಯಾವ ಕಾರಣಕ್ಕಾಗಿ ಈ ಷಡ್ಯಂತ್ರವನ್ನು ಪಿತೂರಿಯನ್ನು ನಡೆಸಿದ್ರು ಅನ್ನೋದು ಬಯಲಾಗುತ್ತೆ. ಜೊತೆಗೆ ಅವರನ್ನು ಬಂಧನ ಮಾಡುವಂಥ ಪ್ರಕ್ರಿಯೆ ಸಹ ಮುಂದುವರಿಯುತ್ತೆ. ವಿದ್ಯಾ, ಓಕೆ, ಧನ್ಯವಾದ ಮಂಜುನಾಥ್ ಡೀಟೇಲ್ಸ್ಗೆ. ಸೊ ಈಗ ಗೊತ್ತಾಗಿರೋದು ಇವರು ಪಿತೂರಿಯನ್ನಷ್ಟೇ ಮಾಡಿದ್ದಾರೆ, ಬೇರೆ ಇನ್ನೇನು ಅಲ್ಲ, ಧರ್ಮಸ್ಥಳದ ವಿರುದ್ಧ ನಡೆಸಿದ್ದು ಷಡ್ಯಂತ್ರ ಅಂತ. ಕಾರಣ ಗೊತ್ತಾಗ್ಬೇಕಲ್ವಾ ಯಾವುದಕ್ಕೋಸ್ಕರ ಅಂತ, ಅಂಡ್ ಫಂಡಿಂಗ್ ಎಲ್ಲಿಂದ ಬರ್ತಾ ಇತ್ತು ಅಂತ ಗೊತ್ತಾಗ್ಬೇಕಲ್ವಾ, ಕಾಲ್ಪನಿಕ ಕ್ಯಾರೆಕ್ಟರ್ಗಳನ್ನ ಸೃಷ್ಟಿ ಮಾಡಿದ್ರು ಅದ್ಯಾಕೆ ಅಂತ ಗೊತ್ತಾಗ್ಬೇಕಲ್ವಾ. ಅಂಡ್ ಇಷ್ಟೂ ಜನ ಏನಿದ್ದಾರೆ ಧರ್ಮಸ್ಥಳದ ಪರಿಸರದಲ್ಲೇ ವಾಸ ಮಾಡಿದವರು, ಹಿಂದೂ ಧರ್ಮ ಇವೆಲ್ಲವನ್ನ ಎತ್ತಿ ಹಿಡಿದು ಹೆಸರನ್ನ ಮಾಡ್ಕೊಂಡಂಥವರೇ ಧರ್ಮಸ್ಥಳದ ವಿರುದ್ಧ ಬೊಟ್ಟು ಮಾಡಿದ್ರ ಹಿಂದೆ ಯಾರಿರ್ಬೋದು? ನಾನು ಆರಂಭದಲ್ಲೇ ಹೇಳಿದ್ನಲ್ಲ, ಬೇಬಿ ಫಿಶ್ಗಳು ಮಾತ್ರ ಸಿಗಾಕೊಂಡಿವೆ, ತಿಮಿಂಗಿಲಗಳ ಹೆಸರು ಹೊರ ಬರೋದು ಬಾಕಿ ಇದೆ.